ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಒಂದು ಹಂತಕ್ಕೆ ಇಡೀ ಜಗತ್ತೇ ಧರ್ಮಸ್ಥಳ ಕಡೆ ತಿರುಗಿ ನೋಡುವಂತೆ ಮಾಡಿದಂಥ ಈ ಭೀಮನ ಕೇಸ್ ಇದೆಯಲ್ಲ, ಭೀಮನ ಈ ಬುರುಡೆ ಕೇಸ್ ಇದೆಯಲ್ಲ, ಅದಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಕೂಡ ಸಿಕ್ಕಿದೆ. ಧರ್ಮಸ್ಥಳ ಪ್ರಕರಣ ಮತ್ತು ಬಂಗ್ಲೆಗುಡ್ಡದ ರಹಸ್ಯವನ್ನು ಕಾಪಾಡಲು ಇದೀಗ ಅರಣ್ಯ ಇಲಾಖೆ ಕೂಡ ಮುಂದಾಯ್ತೆ ಅನ್ನುವಂಥ ಸಂದೇಹ ಇದೀಗ ಒಂದೊಂದೇ ಬರ್ತಾ ಇದೆ. ಜೊತೆಗೆ ಬಂಗ್ಲೆಗುಡ್ಡ ರಹಸ್ಯವನ್ನು ಕಾಪಾಡಲಿಕ್ಕೆ ಅರಣ್ಯ ಇಲಾಖೆ ಕೊಟ್ಟಂಥ ಒಂದು ಸೂಚನೆ ಅಥವಾ ಒಂದು ಮಾಹಿತಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತದೆ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣ ಸ್ಟಾರ್ಟ್ ಆಗಿದ್ದು ಜುಲೈ 4ಕ್ಕೆ ಅಂದರೆ ಜುಲೈ 3ಕ್ಕೆ ಭೀಮ ಎನ್ನುವಂಥ ವ್ಯಕ್ತಿ ಬಂದು ಒಂದು ತಲೆ ಬುರುಡೆಯನ್ನು ಹಿಡ್ಕೊಂಡು ಬಂದು ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಮತ್ತು ಬೆಳ್ತಂಗಡಿಯ ನ್ಯಾಯಾಧೀಶರ ಸೂಚನೆ ಮೇರೆಗೆ ಬೆಳ್ತಂಗಡಿಯ ಒಂದು ಪೊಲೀಸ್ ಠಾಣೆಯಲ್ಲಿ 163 ಸ್ಟೇಟ್ಮೆಂಟ್ ದಾಖಲಾಗಿ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಅದಾದ ನಂತರ ಯಾವೆಲ್ಲ ಒಂದು ಬೆಳವಣಿಗೆ ಆಯಿತು, ಇಡೀ ಜಗತ್ತೇ ಧರ್ಮಸ್ಥಳದ ಕಡೆ ಅದರಲ್ಲೂ ಬೆಳ್ತಂಗಡಿಯ ಕಡೆ ತಿರುಗಿ ನೋಡುವಂತೆ ಮಾಡಿ ಜುಲೈ 28ಕ್ಕೆ ಸಮಾಧಿ ಆಗುವಂಥ ಕೆಲಸ ಆಗುತ್ತೆ. ಸ್ಪಾಟ್ ನಂಬರ್ 6 ಮತ್ತು ಸ್ಪಾಟ್ ನಂಬರ್ 11A ಯಲ್ಲಿ ಕೆಲವೊಂದು ಪಳಿವಳಿಕೆ ಕೂಡ ಸಿಗುತ್ತೆ. ಅದಾದ ನಂತರ ಭೀಮನಿಗೆ ಜೈಲಾಗುತ್ತೆ, ಅವನಿಗೆ ಬೇಲಾಗುತ್ತೆ. ಅದಾದ ನಂತರ ಯಾವ ಹಂತಕ್ಕೆ ಇದೀಗ SIT ತಂಡ ಧರ್ಮಸ್ಥಳ ಪ್ರಕರಣವನ್ನು ಎಳೆಯಾಳೆಯಾಗಿ ತನಿಖೆ ಮಾಡುತ್ತೆ ಮತ್ತು ಕೆಲವೊಂದು ವಿಶೇಷ ಪ್ರಕರಣಗಳನ್ನು ಇಟ್ಕೊಂಡು ಇಡೀ ಪ್ರಕರಣ ಧರ್ಮಸ್ಥಳದಾದಂಥ ಡೆವಲಪ್ಮೆಂಟನ್ನು ಯಾವ ಲೆಕ್ಕದಲ್ಲಿ ತನಿಖೆ ಮಾಡ್ತಿದೆ. ಮತ್ತು ಅದಾದ ನಂತರ ಬಂಗ್ಲೆಗುಡ್ಡದ ಮೇಲ್ಮೇಲೆ ಸಿಕ್ಕಂಥ ಸರಿಸುಮಾರು 1,000 ಮೂಳೆಯಷ್ಟು 1,000 ಪಳಿಯುಳಿಕೆಗಳು ಅಂದರೆ 6-7 ಬುರುಡೆಗಳು ಮತ್ತು ಚಿಕ್ಕ ಪುಟ್ಟ ಬೋನ್ಸು ಅದು ಇದೆಲ್ಲವೂ ಕೂಡ ಇದೀಗ FSLಗೆ ರವಾನೆಯಾಗಿದೆ. ಮತ್ತು ಬೆಳ್ತಂಗಡಿಯ ಕೋರ್ಟ್ನಲ್ಲಿ ಇದೀಗ ವಿಚಾರಣೆ ಅಂದರೆ ಒಂದೊಂದೇ ತನಿಖೆ ಹಂತ ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಮತ್ತು SIT ಕೂಡ ತನ್ನ ಒಂದು ಅಂತಿಮ ವರದಿಯನ್ನು ಸಿದ್ಧಪಡಿಸಿ ಎಲ್ಲವನ್ನು ಕೂಡ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಸಲ್ಲಿಸುವಂಥ ಸಾಧ್ಯತೆ ಕೂಡ ಇದರ ಮಧ್ಯೆ ಇದೀಗ ಒಂದು ಹಂತಕ್ಕೆ ಮತ್ತೊಂದು ವರದಿ ಕೂಡ ಇದೀಗ ಬಹಿರಂಗವಾಗಿದೆ. ಅದೇನೆಂದರೆ SIT ತಂಡ ಏನು ಮಾಡ್ತಿದೆ, ಬಂಗ್ಲೆಗುಡ್ಡ ರಹಸ್ಯದಲ್ಲಿ ಏನಾಗ್ತಿದೆ, ಬಂಗ್ಲೆಗುಡ್ಡದಲ್ಲಿ ಏನೆಲ್ಲ ಆಗ್ತಿದೆ ಅನ್ನುವಂಥ ಮಾಹಿತಿ ಹೊರಬರುವ ಮೊದಲು ಅಥವಾ ಹೊರಬರುವ ಹಂತದಲ್ಲಿ RTI ಆಕ್ಟಿವಿಸ್ಟ್ ಒಬ್ಬರು, ಅಶ್ವಿನ್ ಕುಮಾರ್ ಎನ್ನುವಂಥ RTI ಆಕ್ಟಿವಿಸ್ಟ್ ಒಬ್ಬರು ಬಂಗ್ಲೆಗುಡ್ಡದ ಅರಣ್ಯ ವ್ಯಾಪ್ತಿಯಲ್ಲಿ ಬರುವಂಥ ಬಂಗ್ಲೆಗುಡ್ಡದ ಈ ಬೆಳ್ತಂಗಡಿಯ ರೇಂಜ್ ಆಫೀಸರ್ ಅವರಿಗೆ ಒಂದು ನೋಟಿಸನ್ನು ಕೊಡ್ತಾರೆ, ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಅಂದರೆ RTI ಆ್ಯಕ್ಟಲ್ಲಿ ಅಂದರೆ RTI ಆ್ಯಕ್ಟ್ 2005 ಅಡಿಯಲ್ಲಿ ಒಂದು ಅರ್ಜಿಯನ್ನು ಕೊಟ್ಟಿರ್ತಾರೆ. ಅಂದರೆ ಅರ್ಜಿಯಲ್ಲಿ 6 ಬಗೆಯ ವಿವಿಧ ಒಂದು ಮಾಹಿತಿಯನ್ನು ಕೋರಿ ಅವರು ಅರ್ಜಿಯನ್ನು ಕೊಟ್ಟಿರ್ತಾರೆ. ಆ 6 ವಿವಿಧ ಮಾಹಿತಿಯ ಬಗ್ಗೆ ಅವರು ಕೊಟ್ಟಂಥ ಅಂದರೆ ಈ ಬಂಗ್ಲೆಗುಡ್ಡದಲ್ಲಿ ಆದಂಥ ಸರ್ಟಿಫೈಡ್ ಆಫೀಸರ್ಸ್ ಆಫ್ ಬೌಂಡ್ರಿ ಮ್ಯಾಪ್ ಅಂತಂದರೆ ನೀವು ಬಂಗ್ಲೆಗುಡ್ಡದ ಈ ಮ್ಯಾಪ್ ನಮಗೆ ಬೇಕು, ಬಂಗ್ಲೆಗುಡ್ಡದಲ್ಲೇ ಇರುವಂಥ ಅರಣ್ಯ ವ್ಯಾಪ್ತಿಯ ನಮಗೆ ಮ್ಯಾಪ್ ಬೇಕು, ಆ ಬೌಂಡ್ರಿಗಳು ಬೇಕು, ಮತ್ತು ಕೆಲವೊಂದು ರೆಕಾರ್ಡ್ಗಳು ಬೇಕೆನ್ನುವಂಥ ಒಂದು ಮಾಹಿತಿಯನ್ನು ಕೋರಿದರೆ. ಎರಡನೇದಾಗಿ ಬಂಗ್ಲೆಗುಡ್ಡದ ಫಾರೆಸ್ಟ್ ರೇಂಜಲ್ಲಿ ಬರ್ತಾ ಇರುವಂಥ ಈ ಆಫೀಸರ್ಸ್ಗಳು ಅಲ್ಲಿ ತಿರುಗಾಡುವಾಗ ಇನ್ಸ್ಪೆಕ್ಷನ್ ಮಾಡುವಾಗ ಅಲ್ಲಿ ಸಿಕ್ಕಂಥ ನೋಟ್ ಆಗಿರ್ಬೋದು, ಮತ್ತು ಅಲ್ಲಿ ಏನಾದರೂ ಡಿಗ್ಗಿಂಗ್ ಮಾಡಿದ್ರೆ, ಹೊಂಡ ತೆಗೆದಿದ್ರಾ ಅಥವಾ ಅಲ್ಲಿ ಏನಾದರೂ ಒಂದು ಬೇರೆ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಅನ್ನುವಂಥ ಎರಡನೇ ಮಾಹಿತಿಯನ್ನು ಕೋರಿರ್ತಾರೆ. ಜೊತೆಗೆ ಮೂರನೇ ಮಾಹಿತಿ, ಅವರು ನೀವು ಏನಾದರೂ ನಿಮ್ಮ ಇಲಾಖೆಯಿಂದ ಯಾರಿಗಾದರೂ ಪರ್ಮಿಷನ್ ಕೊಟ್ಟಿದ್ರೆ, ಅಂದರೆ ಮಾನವನ ಬಾಡಿಯನ್ನು ಉಳ್ಳಿಕ್ಕೆ ಅಥವಾ ಬೇರೆ ಪ್ರಾಣಿಗಳನ್ನ ಬಾಡಿಗಳನ್ನ ಉಳ್ಳಿಕ್ಕೆ ಅಥವಾ ಸುಡಲಿಕ್ಕೆ ಏನಾದರೂ ಪರ್ಮಿಷನ್ ಕೊಟ್ಟಿದ್ರೆ ಅನ್ನುವಂಥ ಮಾಹಿತಿ ಆಗಿರ್ಬೋದು. ಜೊತೆಗೆ 4ನೇ ಮಾಹಿತಿಯನ್ನು 1998ರಿಂದ 2014 ತನಕ ಎಲ್ಲ ದಾಖಲಾತಿಗಳು ನಮಗೆ ಬೇಕು ಎನ್ನುವಂಥ 4ನೇ ಮಾಹಿತಿ ಆಗುತ್ತೆ. ಮತ್ತು 5ನೇ ಮಾಹಿತಿ ಅಂದರೆ ಬೀಟಿಂಗ್, ಅಂದರೆ ಈ ಫಾರೆಸ್ಟ್ ಬೀಟ್ ಆಫೀಸರ್ಸ್ ಇರ್ತಾರಲ್ಲ, ಅವರು ಯಾವ್ಯಾವ ಕಡೆ ಬೀಟ್ ಮಾಡಿದ್ರು, ಯಾವ್ಯಾವ ಕಡೆ ಪೆಟ್ರೋಲಿಂಗ್ ಮಾಡಿದ್ರು, ಆ ಡೈರಿಯಲ್ಲಿ ಏನು ನೋಟನ್ನು ಬರೆದಿದ್ರು ಎಲ್ಲವೂ ಕೂಡ ಅಂದರೆ 2005ರಿಂದ 2020 ತನಕ ಈ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅಂದರೆ ಯಾವ ಅಧಿಕಾರಿಗಳು, ಯಾವ ಫಾರೆಸ್ಟ್ ಆಫೀಸರ್ಸು ಅಲ್ಲಿ ಏನೇನು ಮಾಡಿದ್ರು, ಎಲ್ಲೆಲ್ಲಿ ಹೋಗಿದ್ರು, ಯಾರೇ ಎನ್ಕ್ವೈರಿ ಮಾಡಿದ್ರು, ನಿಮಗೊಂದು ಅರಣ್ಯ ಇಲಾಖೆ ಅಂತ ಕೂಡ ಎಲ್ಲವನ್ನೂ ಕೂಡ ದಾಖಲೆ ಮಾಡ್ಕೊಳ್ಬೇಕಾದ್ರೆ ಆ ದಾಖಲೆಯ ಒಂದು ಡೈರಿಯ ನೋಟನ್ನು ಅವ್ರು ಕೇಳಿದರು. ಅದಾದ ನಂತರ ಇಲ್ಲಿಯ ತನಕ 2026 ತನಕ ಯಾವೆಲ್ಲ ಆಫೀಸರ್ಸು ಜಾಯ್ನ್ ಆಗಿದ್ರು, ಯಾವೆಲ್ಲ ಆಫೀಸರ್ ಟ್ರಾನ್ಸ್ಫರ್ ಆದರು, ಅವರು ಎಲ್ಲಿಂದ ಬಂದರು, ಎಲ್ಲ ಅಧಿಕಾರಿಗಳ ಎಲ್ಲ ಒಂದು ನೌಕರರ ಮಾಹಿತಿಯನ್ನು ಕೇಳಿ ಅಶ್ವಿನ್ ಕುಮಾರ್ ಎನ್ನುವಂಥ RTI ಆಕ್ಟಿವಿಸ್ಟ್ RTI ಆ್ಯಕ್ಟ್ 2005 ಎನ್ನುವಂಥ ಒಂದು ನಿಯಮದ ಅಡಿಯಲ್ಲಿ ಅವರು ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಆ ಮಾಹಿತಿಯನ್ನು ತಿರಸ್ಕಾರ ಮಾಡಿದಂಥ ಬೆಳ್ತಂಗಡಿಯ ಅರಣ್ಯ ಇಲಾಖೆಯ ಸಹಾಯಕರು ಅಥವಾ ಅವರ ಕಚೇರಿಯಿಂದ ಒಂದು ನೋಟಿಸ್ ಹೋಗುತ್ತೆ ಯಾರಿಗೆ, ಅಶ್ವಿನ್ ಕುಮಾರ್ ಅವರಿಗೆ. ಆ ನೋಟಿಸ್ನಲ್ಲಿ ಸಿಂಪಲ್ ಆಗಿ ಎಲ್ಲವನ್ನು ಕೂಡ ಒಂದೇ ಲೈನ್ನಲ್ಲಿ ಉತ್ತರ ಕೊಟ್ಟಿರ್ತಾರೆ. ಧರ್ಮಸ್ಥಳ ಪ್ರಕರಣವು SIT ತನಿಖೆ ಹಂತದಲ್ಲಿರುವಾಗ ಈ ಹಂತದಲ್ಲಿ ನಮ್ಮ ಕಚೇರಿಯು ಯಾವುದೇ ಒಂದು ಮಾಹಿತಿಯನ್ನು ನಿಮಗೆ ಬಹಿರಂಗವಾಗಿ ಕೊಡ್ಲಿಕ್ಕೆ ಆಗೋದಿಲ್ಲ ಎನ್ನುವಂಥ ಒಂದು ಸ್ಪಷ್ಟ ಉತ್ತರವನ್ನು ಕೊಟ್ಟು ಕೈಯನ್ನು ಒಳ್ಳೆ ನೀರಿನಿಂದ ಕೈ ತೊಳ್ಕೊಳ್ತಾರಲ್ಲ ಹಾಗೆ ಸೋಪ್ ಹಾಕೊಂಡು ಒಳ್ಳೆ ಸೋಪಿಂದ ಕೈ ತೊಳ್ಕೊಂಡಿದ್ದಾರೆ. ಆದರೆ SIT ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ, ಅಶ್ವಿನ್ ಕುಮಾರ್ ಅವರು ಸಂಪರ್ಕ ಮಾಡಿದಾಗ, ಇಲ್ಲ ನಾ ಹೀಗೆ ಕೇಳಿದ್ವಿ ಆದರೆ ಅದನ್ನು ಕೊಡಲಿಲ್ಲ, ಹೀಗೆ ಕೊಡದೇ ಇರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಮಾತನ್ನು ಕೇಳಿದಾಗ SIT ಅಧಿಕಾರಿಗಳು ಶಾಕ್ ಆಗುತ್ತೆ. ಇಲ್ಲ
ನಿಮ್ಮ ಡಿಪಾರ್ಟ್ಮೆಂಟ್ ಬೇರೆ, ನಮ್ಮ ತನಿಖೆ ನಡೀತಾನೆ ಇರುತ್ತೆ. ಆದರೆ ಯಾವುದೇ ಮಾಹಿತಿಯನ್ನು ಸಾರ್ವಜನಿಕರಿಂದ ಮುಚ್ಚಿಡುವುದು ಕೂಡ ತಪ್ಪಾಗುತ್ತೆ. ಹಾಗಾಗಿ ಅರಣ್ಯ ಇಲಾಖೆ ಮಾಡಿದ್ದು ಕೂಡ ನಮ್ಗೆ ಆಶ್ಚರ್ಯ ಆಗುತ್ತೆ. ಅರಣ್ಯ ಇಲಾಖೆಯವರು ಮಾಹಿತಿಯನ್ನು ಕೊಡ್ಬೋದು. ಯಾಕಂದರೆ ಅಲ್ಲಿ ನೀವು ಕೇಳಿದಂಥ ಮಾಹಿತಿ ಏನೋ ಒಂದು ದೊಡ್ಡದಂಥ ಒಂದು ಷಡ್ಯಂತ್ರ, ದೊಡ್ಡದಂಥ ಪ್ಲ್ಯಾನ್ ಮಾಡಲಿಕ್ಕಲ್ಲ. ನೀವು ಸ್ಪಷ್ಟವಾಗಿ ಯಾರೆಲ್ಲ ಅಧಿಕಾರಿಗಳಿದ್ರು, ಯಾರೆಲ್ಲ ಅಲ್ಲಿ ಮೀಟಿಂಗ್ ಮಾಡಿದ್ರು, ಯಾರೆಲ್ಲ ಪೆಟ್ರೋಲಿಂಗ್ ಮಾಡಿದ್ರು, ಯಾವ್ಯಾವ ಡೈರಿ ಇತ್ತು, ಯಾರೆಲ್ಲ ಆಫೀಸ್ ಇತ್ತು ಎನ್ನುವಂಥ ಒಂದು ಸಣ್ಣ ಮಾಹಿತಿಯನ್ನು ಕೇಳಿದ್ದರೆ ಹೊರತು ಬೇರೆ ಬೇರೆ ಯಾವುದೋ SIT ಎನ್ಕ್ವೈರಿ ಬಗ್ಗೆ ಏನು ಮಾಹಿತಿ ಕೇಳಿರಲಿಲ್ಲ. ಹಾಗಾಗಿ ಆ ಅರಣ್ಯ ಇಲಾಖೆ ಅಂದರೆ ಬೆಳ್ತಂಗಡಿಯ ರೇಂಜ್ ಆಫೀಸಲ್ಲಿ ರೇಂಜ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನಿಮಗೆ ಆ ಮಾಹಿತಿಯನ್ನು ಕೊಡ್ಬೋದಿತ್ತು ಎನ್ನುವಂಥ ಮಾಹಿತಿಯನ್ನು ಕೊಟ್ಟಾಗ ಅಶ್ವಿನ್ ಕುಮಾರ್ ಅವರಿಗೆ ಶಾಕ್ ಆಗುತ್ತೆ. ಇಲ್ಲ SIT ಹೀಗೆ ಹೇಳುತ್ತೆ, ಆದರೆ ಈ ಅರಣ್ಯ ಇಲಾಖೆಯವರು ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಮಾಹಿತಿ ಅವರಿಗೆ ಸ್ವಲ್ಪ ಶಾಕಿಂಗ್ ಆಗುತ್ತೆ. ಮತ್ತು ಇದು ಎಲ್ಲೋ ಒಂದು ಕಡೆ ಜನರಿಗೆ ಅನ್ಸೋದಂದರೆ ಯಾಕೆ ಅರಣ್ಯ ಇಲಾಖೆ ಹೀಗೆ ಮಾಡ್ತು, ಯಾಕೆ ಅರಣ್ಯ ಇಲಾಖೆ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಎನ್ನುವಂಥ ಒಂದು ಗೊಂದಲ ಕೂಡ ಅಶ್ವಿನ್ ಕುಮಾರ್ ಅವರಿಗಿದೆ. ಮತ್ತು ಧರ್ಮಸ್ಥಳ ಪ್ರಕರಣವನ್ನು ಕ್ಲೋಸ್ಡ್ ಐ ಇಲ್ಲಂದಲೇ ಓಪನ್ ಐಯಿಂದ ನೋಡ್ತಾ ಇರುವಂಥ ಮತ್ತು ಅತ್ಯಂತ ಹತ್ತಿರದಿಂದ ನೋಡ್ತಾ ಇರುವಂಥ ಅನೇಕ ವಿಶ್ಲೇಷಣೆ ಮಾಡುವಂಥವ್ರಿಗೆ, ಅನೇಕ ಒಂದು ವ್ಯಕ್ತಿಗಳಿಗೆ ಇದು ಸ್ವಲ್ಪ ಸಂಶಯವನ್ನು ಕೂಡ ಮಾಡುತ್ತೆ. ನೋಡಿ, ಕೊಡದೇ ಇರಲಿಕ್ಕೆ ಅವರಿಗೆ ಹಕ್ಕಿದೆ, ಆದರೆ ಕೊಡದೇ ಇರುವ ಹಕ್ಕಿನಲ್ಲಿ ಅದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ ಅದನ್ನು ಕೊಟ್ಟಿದ್ರೆ ಅದಾಗ್ತಿತ್ತು. ಅಥವಾ ಇಲ್ಲ ಆರು ಮನವಿಯನ್ನು ಆರು ಮಾಹಿತಿಯನ್ನು ನೀವು ಒಂದೇ ಲೈನ್ನಲ್ಲಿ ಮಾರ್ಕ್ ಮಾಡಿ, ಇಲ್ಲ ಈ ಧರ್ಮಸ್ಥಳ ಪ್ರಕರಣವು SIT ತನಿಖೆ ಹಂತದಲ್ಲಿರುವಾಗ ಬಂಗ್ಲೆಗೂಡದ ಯಾವುದೇ ಒಂದು ಮಾಹಿತಿ ನಿಮ್ಗೆ ಕೊಡ್ಲಿಕ್ಕಾಗಲಿ ಅನ್ನುವಂಥ ಒಂದು ಶರ ಬರೆದು ಅವರಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದು ಎಲ್ಲೋ ಒಂದು ಕಡೆ ಗೊಂದಲವನ್ನು ಉಂಟು ಮಾಡಬಹುದು. ಮತ್ತು ಮುಂದಿನ ದಿನಗಳಲ್ಲಿ ಈ ಧರ್ಮಸ್ಥಳ ಪ್ರಕರಣದಲ್ಲಿ SIT ಬಗ್ಗೆ ಕೆಲವೊಂದು ಡೌಟ್ಸ್ ಇತ್ತು, ಇಲ್ಲ SIT ಹಾಗೆ ಮಾಡ್ಬೋದು ಹೀಗೆ ಮಾಡ್ಬೋದು ಅಂತ ಒಂದು ಕುತೂಹಲ ಇದ್ರೂ ಕೂಡ ಈಗ SIT ಎಲ್ಲ ತನಿಖೆಯನ್ನು ಮಾಡ್ತಾ ಇದೆ. ಮತ್ತು ಈಗಾಗಲೇ ಕೆಲವೊಂದು ಮೂಳೆಗಳು, ಕೆಲವೊಂದು ಪಳಿಯುಳಿಕೆಗಳು ಎಕ್ಸ್‌ಪ್ರೆಸ್ನಲ್ಲಿ ಇದೆ ಮತ್ತು ಕೆಲವೊಂದು ಡಾಟಾಗಳು ರಿಟ್ರೀವ್ ಆಗಬೇಕಾಗಿದೆ. ಕೆಲವೊಂದು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಆ ಮೂಳೆಗಳು ಬಂದು ಬಿದ್ದಿದ್ದಾಗಿರ್ಬೋದು, ಆ ಮೂಳೆಗಳ ಒಂದು ಬೆಳವಣಿಗೆ ಎಲ್ಲಾಗಿದೆ, ಆ ಮೂಳೆಗಳು ಉತ್ತರ ಕರ್ನಾಟಕದ, ಆ ಮೂಳೆಗಳು ದಕ್ಷಿಣ ಕರ್ನಾಟಕದ, ಆ ಮೂಳೆಗಳು ಕರಾವಳಿ ಭಾಗದ, ಅಥವಾ ಆ ವ್ಯಕ್ತಿಗಳು ಅಲ್ಲಿ ಬಂದು ಯಾಕೆ ತಮ್ಮ ದೇಹವನ್ನು ತ್ಯಾಗ ಮಾಡಿದ್ರು ಅಥವಾ ದೇಹ ಅದು ಯಾಕೆ ಅಂತ್ಯವಾಯಿತು ಅನ್ನುವಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಕಂಪ್ಲೀಟ್ ಆದ ಮಾಹಿತಿಯನ್ನು ತನ್ನ ಚಾರ್ಜ್ ಶೀಟ್ನಲ್ಲಿ, ತನ್ನ ಒಂದು ತನಿಖಾ ವರದಿಯಲ್ಲಿ ದಾಖಲು ಮಾಡಿ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಮತ್ತು ಈಗಾಗಲೇ ಕೆಲವೊಂದು ಸೌಜನ್ಯ ಹೋರಾಟಗಾರರಾಗಿರ್ಬೋದು, ಕೆಲವೊಬ್ಬರ ವ್ಯಕ್ತಿಗಳ ಬಗ್ಗೆ ಆರೋಪಗಳು ಬಂದರೂ ಕೂಡ ನ್ಯಾಯಾಲಯ ಅವರಿಗೆ ಏನು ಒಂದು ಆರೋಪ ಸ್ಥಾನದಲ್ಲಿ ಕೂರಿಸಿಲ್ಲ. ಇವೆಲ್ಲವನ್ನು ನೋಡ್ತಾ ಇದ್ರೆ ಇನ್ನು ಮುಂದೆ ಈ ಬಂಗ್ಲೆಗೂಡದ ದೃಶ್ಯ ಯಾವ ಬಗೆ ಇರುತ್ತೆ, ಈ ನೇತ್ರಾವತಿ ಪ್ರಕರಣದಲ್ಲಿ ತಡದಲ್ಲಿ ಆದಂಥ ಈ ಧರ್ಮಸ್ಥಳ ಕೇಸ್ನಲ್ಲಿ ಯಾರಿಗೆ ಒಂದು ಕ್ಲೀನ್ ಚಿಟ್ ಸಿಗುತ್ತೆ, ಧರ್ಮಸ್ಥಳ ಪ್ರಕರಣ ಯಾರಿಗೆ ಕ್ಲೀನ್ ಚಿಟ್ ಸಿಗುತ್ತೆ ಎಲ್ಲವೂ ಕೂಡ ಸದ್ಯವೇ ತಿಳಿದು ಬರುತ್ತೆ. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಒತ್ತಾಯಕ್ಕೆ ಮಣಿದು ಅಥವಾ ಏನೋ ಒಂದು ಮಾಡಲಿಕ್ಕೆ ಹೋಗಿ ತನ್ನ ಒಂದು ಈ ದುರಾಡಳಿತ, ತನ್ನ ಒಂದು ಭ್ರಷ್ಟಾಚಾರ ಎಲ್ಲವನ್ನ ಮುಚ್ಚಾಗ್ಲಿಕ್ಕೆ ಹೋಗಿ ಧರ್ಮಸ್ಥಳ ಪ್ರಕರಣವನ್ನು ಮುನ್ನೆಲೆಗೆ ತಂದು ಎಲ್ಲ ನಮ್ಮ ರಾಜ್ಯ ಇಡೀ ದೇಶವನ್ನೇ ತಿರುಗಿ ನೋಡುವಂತೆ ಮಾಡ್ತಾ, ಅಥವಾ ಹಾಗೆ ಮಾಡಿಕೊಂಡು ಅರ್ಧದಲ್ಲಿ ಧರ್ಮಸ್ಥಳ ಪ್ರಕರಣವನ್ನು ಕೈ ಬಿಡ್ತಾ ಎಲ್ಲವೂ ಕೂಡ ಗೊಂದಲಕ್ಕೆ ಈಡು ಮಾಡಿದೆ. ಮತ್ತು ಇಲ್ಲಿ ಯಾರು ತಪ್ಪಿತಸ್ಥರು ಅಥವಾ ಈ ಪ್ರಕರಣ ಯಾಕೆ ಹೀಗೆ ಇಷ್ಟು ದೊಡ್ಡ ಮಟ್ಟಿಗೆ ಸದ್ದಾಯಿತು ಎಲ್ಲವೂ ಕೂಡ ಇದೀಗ ಜನರಲ್ಲಿ ಗೊಂದಲವನ್ನು ಉಂಟು ಮಾಡ್ತಿದೆ. ಒಂದು ವೇಳೆ ಧರ್ಮಸ್ಥಳದಲ್ಲಿ ಏನೂ ಆಗಿಲ್ಲ, ಸಹಜವಾಗಿ ಬಂದು ಅವರು ಸಾವನ್ನಪ್ಪಿದರೆ ಅಂಥ ಪ್ರಕರಣವನ್ನು ಇಷ್ಟು ದೊಡ್ಡ ಸಮಾಧಿ ಹೇಗುವಂಥ ಕೆಲಸಕ್ಕೆ ಯಾಕೆ ಕೊಡ್ತು, ಅಥವಾ ಸಹಜ ಪ್ರಕ್ರಿಯೆ ಆಗಿದ್ರೆ ಧರ್ಮಸ್ಥಳದಲ್ಲಿ ಬಂದು ಕೆಲವೊಬ್ಬರು ದೇಹತ್ಯಾಗ ಮಾಡೋದಾಗಿರ್ಬೋದು, ಕೆಲವರು ಹುಷಾರಿಲ್ಲದೆ ಸಾವನ್ನಪ್ಪಿದ್ದಾಗಿರ್ಬೋದು, ಎಲ್ಲವೂ ಕೂಡ ಸಹಜವಾಗಿ ಆಗಿದ್ರೆ ಧರ್ಮಸ್ಥಳ ಪ್ರಕರಣವನ್ನು ಒಬ್ಬ ವ್ಯಕ್ತಿ ಒಂದು ಬುರುಡೆ ತೆಗೆದುಕೊಂಡು ಬಂದ ಅಂದ್ಕೂಡಲೇ ಅದನ್ನು ಸಮಾಧಿ ಹೇಗುವಂಥ ಕೆಲಸಕ್ಕೆ ಅದನ್ನು ಕೊಟ್ಟು ಅದಾದ ನಂತರ 1 ಅಥವಾ 2 ಮೂಳೆಗಳು ಆ ನೇತ್ರಾವತಿಯ ಆ ಕಡೆ ಸಿಕ್ಕ ನಂತರ ಆ ಕೇಸನ್ನು ಅರ್ಧಕ್ಕೆ ಕೈ ಬಿಟ್ಟಂಥ ಪ್ರಕರಣ ಆಗಿರ್ಬೋದು, ಅಥವಾ SITಗೆ ಅಧಿಕಾರಿಗಳು ನೇಮಿಸಿ ಅವರು ಅದು ಯಾವ ತನಿಖೆಯನ್ನು ಮಾಡ್ತಾ ಇದ್ರು ಅಂತ ಗೊತ್ತಿಲ್ಲ. ಯಾಕಂದರೆ ಪ್ರಣಬ್ ಮೊಹಂತಿ ಅವರು SIT ಹೆಡ್ ಆಗಿದ್ರು ಕೂಡ ಅಲ್ಲಿ ಸೈಮನ್ ಅವರಿಗೆ ಮತ್ತೆ ಟ್ರಾನ್ಸ್ಫರ್ ಆಗಿದೆ. ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದಕ್ಕೆ ಯಾರಿಗೆ ಸಿಗ್ತಾ ಇಲ್ಲ. ಮತ್ತು ಅದರ ಅಂತಿಮ ವರದಿ ಏನಾಯಿತು, ಯಾರಿಗೆ ಶಿಕ್ಷೆ ಆಗುತ್ತೆ ಎಲ್ಲವೂ ಕೂಡ ಇದೀಗ ಒಂದು ಕುತೂಹಲ ಮತ್ತು ಗೊಂದಲಗೂಡಾಗಿದೆ. ಇಡೀ ಒಂದು ಪ್ರಕರಣದ ಕೇಂದ್ರ ಬಿಂದುವಾಗಿದ್ದಂಥ ಭೀಮಾ ಅಂದರೆ ಚಿನ್ನೆಯನಿಗೆ ಈಗ ಬೇಲ್ ಸಿಕ್ಕಿದೆ. ಜೊತೆಗೆ ಸುಳ್ಳನ್ನು ಸರಮಾಲೆಯನ್ನು ಹೇಳ್ತಿದ್ದಂಥ ಸುಜಾತ ಭಟ್ ಅವರು ತಾನು ಸತ್ಯ ಇಲ್ಲ, ತಾನು ಸುಳ್ಳು ಎನ್ನುವಂಥ ಒಂದು ಸತ್ಯವನ್ನು ಒಪ್ಕೊಂಡಿದ್ದೀಗ ರಾಜಾರೋಷವಾಗಿ ಅಡ್ಡಾಡ್ತಾ ಇದ್ದಾರೆ. ಹಾಗಾದರೆ ಈ ಪ್ರಕರಣದಲ್ಲಿ ಸರ್ಕಾರದ ಕೋಟಿ ಹಣ ಖರ್ಚಾಯ್ತಲ್ಲ, ಆ ಕೋಟಿ ಹಣ ಖರ್ಚಾಗಿದ್ದು ಜನರ ತೆರಿಗೆಯಿಂದ. ಹಾಗಾಗಿ ಈ ಪ್ರಕರಣದಲ್ಲಿ ನಿಜವಾಗಿಯೂ ಯಾರಿಗೆ ಶಿಕ್ಷೆ ಆಗಬೇಕು, ಒಂದು ವೇಳೆ ಭೀಮಾ ತಪ್ಪು ಮಾಡಿದರೆ ಭೀಮನಿಗೆ ಶಿಕ್ಷೆ ಆಗಬೇಕಿತ್ತು, ಅವನು ಕೂಡ ಎನ್ಕ್ವೈರಿಯಲ್ಲಿದ್ದಾನೆ ಮತ್ತು SIT ವಿಚಾರಣೆ ಮಾಡ್ತಿದೆ, ಅವನಿಗೆ ಯಾವಾಗ ಶಿಕ್ಷೆ ಆಗುತ್ತೆ? ಸುಳ್ಳು ಹೇಳಿ ಇಡೀ ನಮ್ಮ ರಾಜ್ಯದ ದೇಶದ ಮರ್ಯಾದೆಯನ್ನು ಹಾಳು ಮಾಡಿದಂಥ ಸುಜಾತ ಭಟ್ ಅವ್ರಿಗೆ ಯಾವಾಗ ಶಿಕ್ಷೆ ಆಗುತ್ತೆ? ಅಥವಾ
ಒಂದು ಜಾಗದಿಂದ ಯಾರಿಗೂ ತಿಳಿಸದೆ ಸರ್ಕಾರದ ಪರ್ಮಿಷನ್ ತೆಗೆದುಕೊಳ್ಳದೆ ಆ ಬುರುಡೆಯನ್ನು ತೆಗೆದುಕೊಂಡು ಬಂದು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದು ಕೂಡ ತಪ್ಪಾಗುತ್ತೆ. ಇವೆಲ್ಲವಕ್ಕೂ ಕೂಡ ಯಾವಾಗ ಏನಾಗುತ್ತೆ, ಇವೆಲ್ಲವೂ ಕೂಡ ಯಾವಾಗ ಶಿಕ್ಷೆ ಆಗುತ್ತೆ ಮತ್ತು ಧರ್ಮಸ್ಥಳ ಪ್ರಕರಣ ಯಾವ ಮುಗಿತೆಯನ್ನು ಕೂಡ ಜನರು ಕಾಯ್ತಾ ಇದ್ದಾರೆ. ಇದರ ಮಧ್ಯೆ ಈ ಬಂಗ್ಲೆಗೂಡದ ರಾಷ್ಟ್ರವನ್ನು ಕಾಪಾಡಲಿಕ್ಕೆ ಅರಣ್ಯ ಇಲಾಖೆ ಕೂಡ ಮುಂದಾಯ್ತೆ ಅನ್ನುವಂಥ ಒಂದು ಗೊಂದಲ, ಒಂದು ಕುತೂಹಲ ಇದೀಗ ಜನರಲ್ಲಿ ಮನೆ ಮಾಡಿ ಎಲ್ಲೋ ಒಂದು ಕಡೆ ಮತ್ತೆ ಸಂಶಯಾಸ್ಪದಕ್ಕೆ ಅಡಿ ಮಾಡಿಕೊಡ್ತಿದೆ ಬೆಳ್ತಂಗಡಿಯ ಅರಣ್ಯ ಇಲಾಖೆ ಮಾಡಿದಂಥ ಒಂದು ಕೆಲಸ. ಇನ್ನು ಮುಂದೆ ಈ ಪ್ರಕರಣ ಎಲ್ಲಿಗೂ ನಿಲ್ಲತೆಯನ್ನು ಕೂಡ ಕಾದು ನೋಡಬೇಕಾಗಿದೆ. ಈಗಾಗಲೇ 6-7 ತಿಂಗಳು ಮುಗಿದು ಹೋಗಿದೆ, ಅಂದರೆ ಅರ್ಧ ವರ್ಷದಷ್ಟು ಮುಗಿದು ಹೋಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅರ್ಧ ವರ್ಷ ಕೂಡ ಕಂಪ್ಲೀಟ್ ಆಗುತ್ತೆ. ಈ ಅರ್ಧ ವರ್ಷದಲ್ಲಿ ಆಗಿದ್ದು ಒಂದೇ ಒಂದು ಡೆವಲಪ್ಮೆಂಟ್ ಅಂದರೆ ಬೆಳ್ತಂಗಡಿಯ ಅಕ್ಕಪಕ್ಕ ಸಮಾಧಿ ಹಾಕುವಂಥ ಕೆಲಸ ಒಂದಾಯಿತು. ಜೊತೆಗೆ ಸುಳ್ಳಿನ ಸರಮಾಲೆಯನ್ನು ಹೇಳಿದಂಥ ಸುಜಾತ ಭಟ್ ಅವರು ಸತ್ಯವನ್ನು ಒಪ್ಪಿಕೊಂಡು ಇದೀಗ ಹೊರಗಡೆ ಇದ್ದಾರೆ. ಭೀಮ ಎನ್ನುವಂಥ ವ್ಯಕ್ತಿ ಸೌಜನ್ಯ ಅವರ ಮಾವ ಕೊಟ್ಟಂಥ ಬುರುಡೆಯನ್ನು ತೆಗೆದುಕೊಂಡು ಬಂದು ಇಡೀ ರಾಜ್ಯಕ್ಕೆ ಬುರುಡೆಯನ್ನು ತೆಗೆದುಕೊಂಡು ಬಂದು, ಅಂದರೆ ಚಿಹ್ನೆ ತೆಗೆದುಕೊಂಡು ಬಂದು ಅದು ಈಗ ಬೇಲ್ ಕೂಡ ಸಿಕ್ಕಿದೆ. ಆದರೆ ನಿಜವಾಗಿಯೂ ಇಲ್ಲಿ ತಪ್ಪಿತಸ್ಥರು ಯಾರು ಅಥವಾ ನಿಜವಾಗಿಯೂ ಇಲ್ಲಿ ಏನು ಆಯ್ತು ಅನ್ನುವಂಥ ಸ್ಪಷ್ಟ ಸಂದೇಶ ಸರ್ಕಾರ ಕೊಡಬೇಕು. ಕೊಡಲಿಲ್ಲ ಅಂದರೆ ಅದು ಸರ್ಕಾರಕ್ಕೆ ದೊಡ್ಡ ಕಪ್ಪು ಚುಕ್ಕಿಯಾಗಿ ಪರಿಗಣನೆ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತು ಈಗ ಆಗ್ತಿರುವಂಥ ಈ ರಹಸ್ಯವನ್ನು ಬಚ್ಚಿರುವಂಥ ಕಾರ್ಯವೂ ಕೂಡ ಜನರಿಗೆ ಒಂದು ದೊಡ್ಡದಾದಂಥ ಒಂದು ಸಂಶಯ ಕೂಡ ಕಾಡ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.